ಎಲ್ಲರಿಗೂ ಶುಭೋದಯ. ಇಂದಿನ ಸಂಗತಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಯುಗಾದಿ ಸಿಹಿ ಕಹಿಗಳ ಸಮನ್ವಯ ಚಕ್ರ. ಹೊಸತನ್ನು ಸ್ವಾಗತಿಸುವ ಕ್ಷಣ ಮತ್ತೆ ಬಂದಿದೆ. ನಾವು ಅದನ್ನು ಸಂತೋಷದಿಂದ ಸ್ವೀಕರಿಸಬೇಕಷ್ಟೆ. ಹಳೆಯದು ಮರೆಯಾಗುತ್ತಲೇ ಇರುತ್ತದೆ, ಹೊಸತಾಗಿರುವುದು ಹುಟ್ಟುತ್ತಲೇ ಇರುತ್ತದೆ. ಆದರೆ ಈ ಬದಲಾವಣೆ ಸುಲಭವಾಗಿ ನಮ್ಮ ಗಮನಕ್ಕೆ ಬರುವುದಿಲ್ಲ. ಇದನ್ನು ನಾವು ಪ್ರಕೃತಿಯ ಜಾಡನ್ನು ಹಿಡಿದು ಕಂಡುಕೊಳ್ಳಬಹುದು. ಒಣಗಿದ ಮರವೊಂದು ಮತ್ತೆ ಚಿಗುರನ್ನು ಪಡೆಯುವುದು ನಮ್ಮ ಕಣ್ಣಿಗೆ ಗೋಚರಿಸುತ್ತದೆ. ಆ ಚಿಗುರು ಎಲೆಯಾಗಿ ಮತ್ತೆ ಬಲಿತು ಒಣಗಿ ಮತ್ತೆ ಉದುರುತ್ತದೆ. ಪ್ರಕೃತಿಯ ಈ ಏಳು ಬೀಳುಗಳ ಚಕ್ರಕ್ಕೂ ಯುಗಾದಿಯ ಹಬ್ಬಕ್ಕೂ ನಂಟಿರುವುದು ಸ್ವಾರಸ್ಯಕರವಾಗಿದೆ. ಯುಗದ ಆದಿ ಯುಗಾದಿ. ಆದಿ ಎಂದರೆ ಮೊದಲು ಎಂಬುದು ಮೊದಲಾಗಬೇಕು ಎಂದರೆ ಇನ್ನೊಂದು ಕೊನೆಯನ್ನು ಕಂಡಿರಬೇಕು. ಆದರೆ ಆ ಕೊನೆ ದಿಟವಾದ ಕೊನೆಯಲ್ಲ, ಇನ್ನೊಂದು ಮೊದಲಿನ ಆರಂಭವೇ ಈ ಕೊನೆ. ಹೀಗೆ ಕೊನೆ ಮೊದಲು ಕೊನೆಗಳ ಚಕ್ರವೇ ಯುಗಾದಿಯ ಕಲ್ಪನೆಯಲ್ಲಿರುವುದು. ಕೊನೆಯಾಯಿತೆಂದು ಕುಗ್ಗಬೇಕಿಲ್ಲ, ಮೊದಲುಗೊಂಡಿತೆಂದು ಹಿಗ್ಗಬೇಕಿಲ್ಲ. ಒಂದು ಇನ್ನೊಂದರಂತೆ ಈ ಚಕ್ರದ ಏಳು ಬೀಳುಗಳು ನಿರಂತರವಾಗಿರುತ್ತವೆ. ಈ ನಿರಂತರ ಸುತ್ತಾಟವನ್ನು ನಾವು ಗಮನಿಸಬೇಕು, ಗಮನಿಸಿ ಒಪ್ಪಿಕೊಳ್ಳಬೇಕು. ಇದೇ ಯುಗಾದಿಯ ಸಂದೇಶ. ಸೃಷ್ಟಿಯಲ್ಲಿ ಇಂತಹ ಹಲವು ಕೊನೆ ಮೊದಲುಗಳ ಚಕ್ರ ಸುತ್ತುತ್ತಲೇ ಇರುತ್ತದೆ. ಹಗಲು ರಾತ್ರಿ, ಋತುಗಳು, ಹೀಗೆಯೇ ನಮ್ಮ ಜೀವನದಲ್ಲೂ ಹಲವು ವಿವರಗಳು ಸುತ್ತುತ್ತಲೇ ಇರುತ್ತವೆ. ಸುಖ ದುಃಖ, ಸೋಲು ಗೆಲುವು, ಹುಟ್ಟು ಸಾವು ಅವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂಬ ವಿವೇಕಕ್ಕೆ ನಮ್ಮನ್ನು ಸಜ್ಜುಗೊಳಿಸುತ್ತದೆ. ಇದು ಯುಗಾದಿಯ ಸಂದೇಶ. ಸೃಷ್ಟಿಯ ಮೊದಲ ದಿನವೇ ಯುಗಾದಿ ಎಂಬ ಕಲ್ಪನೆಯೂ ಇದೆ. ಸೃಷ್ಟಿ ಎಂದರೆ 4 ಯುಗಗಳನ್ನು ಒಳಗೊಂಡ ಮಹಾಸೃಷ್ಟಿಯೂ ಆಗುತ್ತದೆ. ನಮ್ಮ ಜೀವನದಲ್ಲಿ ಒಂದೊಂದು ಕ್ಷಣವೂ ಸೃಷ್ಟಿಯೇ ಎನಿಸಿಕೊಳ್ಳುತ್ತದೆ. ಹೀಗೆ ಒಂದೊಂದು ಕ್ಷಣವನ್ನು ಹಬ್ಬದಂತೆ ಸವಿಯಬೇಕು, ಸಂಭ್ರಮಿಸಬೇಕು ಎಂಬುದೇ ಯುಗಾದಿಯ ಸಂದೇಶ. ಯುಗ ಎಂದರೆ ಜೋಡಿ ಎಂಬ ಅರ್ಥವೂ ಇದೆ. ಸುಖ ದುಃಖ, ಒಳಿತು ಕೆಡಿಕು ಎಂಬ ಭಾವಗಳು, ಕತ್ತಲೆ ಬೆಳಕು, ಹುಟ್ಟು ಸಾವು ಎಂಬ ಜೋಡಿಗಳು ಸೃಷ್ಟಿ ನಿಯಮದ ಅನಿವಾರ್ಯ ತಥ್ಯಗಳು ಎಂಬುದನ್ನು ಈ ಯುಗದ ಕಲ್ಪನೆಯಲ್ಲಿ ಕಾಣಬಹುದು. ನೇಗಲಿನ ಮತ್ತು ಬಂಡಿಯ ನೊಗಕ್ಕೂ ಯುಗ ಎಂದು ಹೆಸರು. ಈ ಜೀವನ ಪಯಣವನ್ನು ಇದು ಸಂಕೇತಿಸುತ್ತದೆ. ಜೀವನಾಧಾರವಾದ ಕೃಷಿಯನ್ನು ಸಂಕೇತಿಸುತ್ತದೆ. ಯುಗಗಳ ಕಲ್ಪನೆ, ಸೃಷ್ಟಿಚಕ್ರ, ಪ್ರಕೃತಿಯ ವಿನ್ಯಾಸ, ಕೃಷಿ ಇದ್ಯಾವುದೂ ಏಕಮುಖ ಸಂಚಾರವಲ್ಲ. ಇವೆಲ್ಲವೂ ಸುಖ ದುಃಖ, ಹುಟ್ಟು ಸಾವು, ರಾತ್ರಿ ಹಗಲು ಇಂತಹ ಜೋಡಿಯ ಸಾಮರಸ್ಯದ ಕುಣಿತಗಳೇ ಹೌದು ಎಂಬುದು ಎದ್ದು ಕಾಣುವ ವಿವರ. ಜೀವನ ಚಕ್ರ ಓಟ ನಿರಂತರವಾಗಿರಬೇಕು. ಬೆಳಕು ಕತ್ತಲೆಗಳ ಈ ಓಟಕ್ಕೆ ಅಡ್ಡಿಗಳನ್ನಾಗಿಸಿಕೊಳ್ಳಬಾರದು ಎಂಬ ಪ್ರಕೃತಿಯ ಪಾಠವೇ ಯುಗಾದಿಯ ಸಂದೇಶ. ಯುಗಾದಿಯಂದು ಪಂಚಾಂಗ ಶ್ರವಣ ಮಾಡುವುದುಂಟು. ನಮ್ಮ ಮುಂದಿರುವ ವರ್ಷದಲ್ಲಿ ಪ್ರಕೃತಿ ಹೇಗಿರುತ್ತದೆ ಎಂಬ ವಿವರಗಳು ಪಂಚಾಂಗದಲ್ಲಿರುತ್ತವೆ. ನಮ್ಮ ಮುಂದಿನ ದಿನಗಳ ಭವಿಷ್ಯ ಹೇಗಿರುತ್ತದೆ ಎಂಬ ವಿವರಗಳೂ ಇರುತ್ತವೆ. ಈ ಭವಿಷ್ಯಗಳು ವಾಸ್ತವದಲ್ಲಿ ನಡೆಯುತ್ತವೆಯೋ ಇಲ್ಲವೋ ಅದು ಇಲ್ಲಿ ಮುಖ್ಯವಲ್ಲ. ಈ ಕಲಾಪ ಪ್ರತಿನಿಧಿಸುವ ಸಾಂಕೇತಿಕ ಬಹಳ ಮುಖ್ಯ. ಸಾಂಕೇತಿಕತೆ ಎನ್ನುವುದು ಪ್ರಕೃತಿ ಶಕ್ತಿ, ಯುಕ್ತಿ, ನಮ್ಮ ಶಕ್ತಿ ಮಿತಿಗಳನ್ನು ಅರಿತುಕೊಂಡು ಎರಡನ್ನೂ ಸಮನ್ವಯದಿಂದ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸುಂದರವನ್ನಾಗಿಸಿಕೊಳ್ಳುವ ವಿವೇಕ ನಮ್ಮಲ್ಲಿದೆ ಎಂಬುದನ್ನು ಯುಗಾದಿ ಸಂದೇಶ ಸಾರುತ್ತಿದೆ. ಬೇವು ಬೆಲ್ಲಗಳ ಸಾಂಕೇತಿಕತೆಯೂ ಇದೆ. ನಮಗೆ ಪೂರಕ ಎನಿಸುವಂತಹ, ಮಾರಕ ಎನಿಸುವಂತಹವು ಎರಡೂ ನಮ್ಮ ಮುಂದಿವೆ. ಇವನ್ನು ನಾವು ಹೇಗೆ ಗ್ರಹಿಸಿ ಸ್ವೀಕರಿಸುತ್ತೇವೆಯೋ ಎಂಬುದರಲ್ಲಿಯೇ ನಮ್ಮ ಭವಿಷ್ಯ ನಿರ್ಧಾರವಾಗುತ್ತದೆ
ಎಂಬುದು ಇಂದಿನ ಸಂಗತದ ವಿಶೇಷ. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ. ನಮಸ್ತೆ.